ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮೊದಲ ನಮ್ಮ ಮೋಟೋ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಮಾಡೈತೆ ನೋಡ್ರಿ ಸ್ಕೂಟರ್ ಮ್ಯಾಗ. ನಾವು ಇವತ್ತು ಅಫ್ಜಲ್ಪುರ್ಲಿಂದ ನಮ್ಮೂರಿಗೆ ಹೊಂಟಿದ್ದೇವೆ ನೋಡ್ರಿ ಬಿಲ್ವಾಡ್ ಕೇಕ. ಈ ರೋಡ ಅಫ್ಜಲ್ಪುರ್ ಟು ಗುಲ್ಬರ್ಗ ರೋಡ್ ನೋಡ್ರಿ. ಇದು NH ಹೈವೇ. ಯಾಕೆ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ನಾವು ನೆಕ್ಸ್ಟ್ ಯಾವಾಗಾರೆ ನಾವು ಎಲ್ಲರ ಟ್ರಾವೆಲ್ ಮಾಡಬೇಕಾಗಿತ್ತು ಅಂದ್ರೆ, ಏನಾರೇ ಒಂದು ಪ್ಲ್ಯಾನ್ ಮಾಡಿದೆವು 1 ದಿನ 2 ದಿನ ಟೂ ವೀಲರ್ ಮ್ಯಾಗಪ್ಪ ಅಂದ್ರೆ ಯಾವ ಥರ ವಿಡಿಯೋ ಮಾಡ್ಬೇಕು ಅನ್ನೋದು ಐಡಿಯಾ ಬರ್ತದೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಟ್ರಯಲ್ ಮಾಡೈತೇವೆ ರೀ. ಟ್ರಯಲ್ ಆಗಿ ವಿಡಿಯೋ ಮಾಡಿ ನೋಡೋಯ್ತೀನಿ. ಈಗ ನೋಡಿರ್ಬೋದು ನೀವು ಸಾಕಷ್ಟು ಜನ ಆಲ್ ಕರ್ನಾಟಕ ಆಲ್ ಇಂಡಿಯಾ ಟೂರ್ ಮಾಡಿದ್ದು ಸ್ಕೂಟರ್ ಮ್ಯಾಗ ಸೈಕಲ್ ಮ್ಯಾಗ. ಆ ಥರ ನಾವು ಒಂದು ವಿಡಿಯೋ ಸರಿಯಾಗಿ ಆಗ್ತದೆ ಇಲ್ಲ ನಾವು ಮಾಡಿದ್ರೆ ಹ್ಯಾಂಗೆ ಆಗ್ತದೆ ಅನ್ನೋ ಉದ್ದೇಶದಿಂದ ಮಾಡ್ಲಾಗತ್ತೀನಿ ರೀ. ನಾವು ಇವತ್ತು ಮತ್ತು ನಮ್ಮ ಮಗಳು ಕೂಡಿ ನಮ್ಮ ಊರಿಗೆ ಬಿಲ್ವಾಡ್ ಕೇಕ ಹೊಂಟಿದ್ದೇವೆ ನೋಡ್ರಿ. ಬರ್ರಿ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡ್ರಿ. ಯಾವ್ಯಾವ ವಿಚಾರಗಳು ಇಂಪಾರ್ಟೆಂಟ್ ವಿಚಾರಗಳು ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸದ ನಾ ವಿಡಿಯೋ ರೆಕಾರ್ಡಿಂಗ್ ಚೆಸ್ಟ್ ಬೆಲ್ಟ್ ಅದ ರೀ. ಇದು ಚೆಸ್ಟ್ ಬೆಲ್ಟಿಗೆ ನಾನು ಮೊಬೈಲ್ ಹೋಲ್ಡ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡೈತೀನಿ ರೀ. ಯಾವುದೇ ಥರ ಹೆಲ್ಮೆಟ್ ಅದು ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಟ್ರಾವೆಲ್ ಮಾಡೋರು ಹೆಲ್ಮೆಟಿಗೆ ನಾವು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾರೆ ರೀ. ಅದಕ್ಕೆ ಮತ್ತು ಎಡಿಟ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ ಬೇಕಾಗ್ತದೆ. ನಾವು ಸಿಂಪಲ್ಲಾಗಿ ಮೊಬೈಲ್ದೊಳಗೆ ರೆಕಾರ್ಡಿಂಗ್ ಮಾಡಿ ಮೊಬೈಲ್ದೊಳಗೆ ಎಡಿಟ್ ಮಾಡ್ಬೇಕಲ್ಲ ರೀ. ಅದ್ರ ಸಲುವಾಗಿ ನಾನು ಚೆಸ್ಟ್ ಬೆಲ್ಟಿಗೆ ತರ್ಸೀನಿ ರೀ ಆನ್ಲೈನ್ದಾಗೆ. ಅದಕ್ಕೆ ಮೊಬೈಲ್ ಹೋಲ್ಡ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಕತ್ತೀನಿ. ಈ ಫಸ್ಟ್ ಟೈಮ್ ವಿಡಿಯೋ ರೆಕಾರ್ಡ್ ಮಾಡಕತ್ತೀನಿ ರೀ. ಅದು ಆಲ್ಮೋಸ್ಟ್ ನನಗೂ ಇನ್ನೂ ಟ್ರಯಲ್ ಅದ. ಯಾವ ಥರ ರೆಕಾರ್ಡ್ ಆಗ್ಲತ್ತದ ಇನ್ನೂ ಗೊತ್ತಾಗಲ್ಲ ರೀ. ನಾ ಈ ವಿಡಿಯೋ ರೆಕಾರ್ಡಿಂಗ್ ಎಡಿಟ್ ಮಾಡೋಳಿಗೆ ಗೊತ್ತಾಗ್ತದೆ ರೀ ಯಾವ ಥರ ರೆಕಾರ್ಡಿಂಗ್ ಆಗ್ಯದ. ಸರಿಯಾಗಿ ಎಲ್ಲ ಕವರ್ ಆಗ್ಯದಿಲ್ಲ. ಮುಂದಿಂದು ರೋಡ ಆಗಲಿ ಕ್ಲಿಯರಿಟಿ ಗೊತ್ತಾಗ್ತಾ ಇಲ್ಲ ರೀ. ಈಗ ನೀವೇ ಏನಾದರೂ ಕರೆಕ್ಟ್ ಆಗ್ಯದಿಲ್ಲ ಅಂಥೇಳಿ ಕಮೆಂಟ್ ಮಾಡಿರಿ. ಹಾಗೆ ಈ ರೋಡ್ ನೋಡಿರಿ, ಒಂದು 10 ವರ್ಷ ಐತೆ ರೋಡ್ ಮಾಡಿ. ಈಗ ಒಂದು 2-3 ವರ್ಷ ಐತೆ ರೀ ಭಾಳ ಹಾಳಾಗಿತ್ತು. ಮತ್ತು ರಿಪೇರಿ ಮಾಡ್ರಿ 1 ವರ್ಷ ಐತೆ ರಿಪೇರಿ ಮಾಡಿ. ಈಗ ಪ್ಯಾಚ್ ವರ್ಕ್ ಏನು ಮಾಡಿರಲ್ಲ ರೀ. ಎಲ್ಲ ರೋಡ್ ಮತ್ತೆ 1 ವರ್ಷ ಆಗಿಲ್ಲ ಮತ್ತೆ ಕಿತ್ತು ಹೋಲತ್ತು ನೋಡ್ರಿ ರೋಡ. ಎಲ್ಲಿ ಬೇಕಲ್ಲಿ ಕುಣ್ಚಿ ಬಿದ್ದಾವೆ ರೀ. ಯಾಕೆ ಬಿದ್ದಾವೆ ಗೊತ್ತಿಲ್ಲ ರೀ. ಏನು ಕಳಪೆ ಕಾಮಗಾರಿ ಅದ ಅಂತೀರೋ ಏನೋ, ಹೆವಿ ಲೋಡ್ ಗಾಡಿ ಉಸ್ಕಿನ ಗಾಡಿ ಹೋತಾವ್ರಿ ಇಲ್ಲಿ ರಾತ್ರಿ, ಅದಕ್ಕಾಗಿ ಕಿತ್ತೋದು ಗೊತ್ತಿಲ್ಲ. ಮತ್ತು ಕಬ್ಬಿನ ಟ್ಯಾಕ್ಟರ್ ಹೋತಾವೆ ರೀ. ಮತ್ತು ಮಳೆನೂ ಈ ವರ್ಷ ಹೆಚ್ಚಿಗೆ ಆಗ್ಯದ. ಅದರಿಂದ ರೋಡ್ ಒಂದು ಜರ ಖರಾಬ್ ಆಗಿರ್ಬೋದು ಅನ್ಕೋತೀನಿ ರೀ. ಮತ್ತೇನು ಹೇಳ್ಕೋಬೇಕಪ್ಪ ಅಂದ್ರೆ, ಕಂಪಲ್ಸರಿ ಈ ಥರ ಟ್ರಾವೆಲ್ ಮಾಡೋಳಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು ರೀ. ನಾವು ಹೆಲ್ಮೆಟ್ ಹಾಕಿಲ್ಲ, ನಮ್ಮ ಕಾನೂನು ಮೀರಿ ಗಾಡಿ ನಡೆಸ್ತಿದ್ದೆವು. ಮತ್ತು ನೀವು ಕೂಡ ಟ್ರಾವೆಲ್ ಮಾಡುವಾಗ ಟೂ ವೀಲರ್ ಆಗಲಿ ಕಾರ್ ಆಗಲಿ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಅದ ರೀ. ಕಂಪಲ್ಸರಿ ಟೂ ವೀಲರ್ ಆದರೆ ಹೆಲ್ಮೆಟ್ ಯೂಸ್ ಮಾಡಿರಿ. ಲೈಸೆನ್ಸ್ ಇದ್ದರೆ ಗಾಡಿ ನಡೆಸ್ರಿ. ಮತ್ತು ಇನ್ಶೂರೆನ್ಸ್ ಇರ್ಬೇಕು ರೀ. ಮತ್ತು ಕಾರ್ ನಡೆಸ್ತಿದ್ರೆ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕೋರಿ. ಮತ್ತು ಅದಕ್ಕೆ ಇನ್ಶೂರೆನ್ಸ್ ಮಾಡಿರಿ, ಗಾಡಿಗೆ ಮಾಡಿಸ್ರಿ ಕಂಪಲ್ಸರಿ. ಇವೆಲ್ಲ ಇಂಪಾರ್ಟೆಂಟ್ ಏನದಾವಲ್ಲ ಎಲ್ಲನೂ ನೀವು ಮೇಜರ್ ಇಂಪಾರ್ಟೆಂಟ್ ಪಾಲಿಸ್ರಿ. ಅವಾಗ ಟ್ರಾವೆಲ್ ಮಾಡಿರಿ ಸೇಫ್ಟಿಯಾಗಿ. ಡ್ರಿಂಕ್ ಮಾಡಬೇಡ್ರಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಯಾವುದೇ ಥರ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ. ನೀವು ಜೀವಕ್ಕೆ ಅಪಾಯ ಇತ್ತಪ್ಪ ಅಂದ್ರೆ ಮತ್ತು ಇನ್ಶೂರೆನ್ಸ್ ಮಾಡಿದ್ರೂ ಕೂಡ ಕ್ಲೈಮ್ ಆಗೋದಿಲ್ಲ ನಿಮಗೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಅತಿ ಹೆಚ್ಚು ದಂಡನೂ ಅದ ರೀ ಅದಕ್ಕೆ, ಯಾರಾದರೂ ಪೊಲೀಸರು ಹಿಡಿದ್ರೆ. ಇಷ್ಟೆಲ್ಲ ಮೇಜರ್ ಅಪ್ಡೇಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ ಮಾಡ್ಕೊರಿ. ಯಾವಾಗ ನೀವು ಪ್ಲ್ಯಾನ್ ಮಾಡಿದ್ರೆ ಟೂರಿಗೆಪ್ಪ ಅಂದ್ರೆ ಇಂಪಾರ್ಟೆಂಟ್ ಅದಾವೆ ನೋಡಿರಿ ಇವೆಲ್ಲ. ಮತ್ತು ನೋಡಿರಿ ನಮ್ಮೂರು ಕ್ರಾಸ ಈ ಸದ ಮಾತೋಳಿ ಅದ ರೀ. ರೈಟಿಗೆ ಲೆಫ್ಟಿಗೆ ಮಾತೋಳಿ ಅದ ರೀ, ರೈಟಿಗೆ ಇದು ಆನೂರು ರೂಟ್ ನೋಡಿರಿ. ಇದು ಹಳ್ಳಿಗೆ ಜನ ಎಲ್ಲ ಕೆಲ್ಸಕ್ಕೆ ಹೊಂಟ್ರು ನೋಡ್ರಿ. 11 ಆಗ್ಯದ ನೋಡ್ರಿ, ಈಗ ಹೊಂಟ್ರು ನೋಡ್ರಿ ಮಂದಿ ಕೆಲ್ಸಕ್ಕೆ. ಎಷ್ಟು ಲೇಟ್ ಮಾಡಿ ಕೆಲ್ಸಕ್ಕೆ ಹೋಗಿ ಟೈಮ್ ಇಲ್ಲ ಟೇಬಲ್ ಇಲ್ಲ ನೋಡ್ರಿ ಜನಕ್ಕೆ. ಮತ್ತು ಸಾಯಂಕಾಲ 5 ಆಗಿಲ್ಲ ರೀ ಹೊತ್ತು ಮುಳುಗ್ತಾರೆ ಈಗಿನ ಕಾಲದಾಗ. ಚಳಿಗಾಲದಾಗ ಒಂದು 7 ತಾಸು 6 ತಾಸು ಇಲ್ಲ 7 ತಾಸು ಕೆಲ್ಸ ಮಾಡಿದ್ರೆ ಭಾಳ ಆಯ್ತು ರೀ. ಮತ್ತು ಈಗ 11ಕ್ಕೆ ಹೋಗ್ತಾರೆ, 1:30 2ಕ್ಕೆ ಊಟಕ್ಕೆ ಬಿಡ್ತಾರೆ, ಮತ್ತು 1 ತಾಸು ರೆಸ್ಟ್ ಮಾಡ್ತಾರೆ ರೀ. ಹಿಂಗದ ನೋಡ್ರಿ ಹಳ್ಳಿ ಜೀವನ ರೈತರ್ದು.
ಈ ಸದ್ದ ವಿಡಿಯೋ ಲಾಂಗ್ ಆಗ್ತಾರೆ. ಇದು 10 ಕಿಲೋಮೀಟರ್ ದೂರ ಅದ ರೀ ಅಫ್ಜಲ್ಪುರ್ಲಿಂದ ನಮ್ಮೂರ. ವಿಡಿಯೋ ಪೂರ್ತಿ ಕಂಟಿನ್ಯೂ ಮಾಡಿದ್ರೆ ಮತ್ತು ಅರ್ಧ ಗಂಟೆ ಹೋಗ್ತಾರೆ. ಅಷ್ಟೇ ನಮ್ಮ ಗಾಡಿ ಸ್ಲೋ ಆಗಿ ಹೋಗೋದ್ರಿಂದ ಈಗ ಪೂರ್ತಿ ಏನು ವಿಡಿಯೋ ಮಾಡೋದಿಲ್ಲ ರೀ. ಭಾಳ ಆದ್ರೆ ಇನ್ನೊಂದು 2-3 ಕಿಲೋಮೀಟ್ರ್ ವಿಡಿಯೋ ಮಾಡಿ ಎಂಡ್ ಮಾಡ್ತೀನಿ ರೀ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ